ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಬೆಕ್ಕಿನ ಮರಿಯ ಆಟನ. ಬೆಕ್ಕಿಗೆ ಸುಸ್ತಾಗೋಯ್ತು, ಮರಿಗಳ ಜೊತೆಗೆ ಆಟ ಆಡಿ ಸುಮ್ಮನೆ ಒಂದು ಕಡೆ ಬಂದು ಕೂತ್ಕೊಂಡಿದೆ. ಇವಾಗ ನೋಡಿ, ನಮ್ಮ ಮನೆಯಲ್ಲಿ ಆದಂಥ ಗುಲಾಬಿ ಹೂವು ಎಷ್ಟು ಚೆಂದಾಗಿದೆ ಮಾತ್ರ. ಎಷ್ಟೊಂದು ಹೂವು ಬಿಟ್ಟಿದೆ, ಹಾಗೆ ಮೊಗ್ಗುಗಳು ಕೂಡ ತುಂಬಾ ಹಾಕ್ಕೊಂಡಿದೆ. ಚೆನ್ನಾಗಿ ಕೇರ್ ಮಾಡ್ತಾಯಿದ್ರೆ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಎಲ್ಲ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ. ಮಣ್ಣಲ್ಲಿರೋ ಗಿಡದಲ್ಲಿರ್ಬೋದು, ಪಾಟಲ್ಲಿರೋ ಗಿಡದಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗೆ ಇಲ್ಲಿ ಜಿರೇನಿಯಾ ಕೂಡ ನೋಡಿ ಎಷ್ಟೊಂದಾಗಿದೆ ಅಂಥೇಳಿ. ನಂತರ ಇದು ನೋಡಿ, ನಾನು ಹಾಕಿದ್ದು ಒಂದೇ ಗಿಡ, ಇವಾಗ ಎಷ್ಟೊಂದು ಗಿಡಗಳಾಗಿದೆ. ಹೂವು ಕೂಡ ತುಂಬ ಚೆಂದ ಆಗಿದೆ. ಇದು 15 ದಿನಗಳ ಕಾಲ ಇರುತ್ತೆ. ಒಂದು ವಾರ ಅಂತೂ ಹೂವು ಅರಳೋದಕ್ಕೇ ಬೇಕು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಇವಾಗ ಅತ್ತೆ ಒಂದು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹಾಗಲಕಾಯಿನ ಈ ರೀತಿ ಚಿಕ್ಕದಾಗಿ ಮೊದಲು ಹೆಚ್ಕೋಬೇಕು. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅತ್ತೆ ಇಲ್ಲಿ 4 ಹಾಗಲಕಾಯಿನ ಚಿಕ್ಕದಾಗಿ ಈ ರೀತಿ ಹೆಚ್ಕೊಂಡಿದ್ದಾರೆ. ಆನಂತರ ಅದಕ್ಕೆ ಉಪ್ಪು ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಈ ರೀತಿ ಹಿಂಡಿ ನೀರನ್ನೆಲ್ಲ ತೆಕ್ಕೊಂಬಿಡಬೇಕು. ಆ ನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಉಪ್ಪು ಇರುತ್ತಲ್ಲ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಬರೀ ಕಹಿ ಅಷ್ಟೇ ಇರಲ್ಲ, ಉಪ್ಪು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿ ಚೆನ್ನಾಗಿ ಹಿಂಡಿ ನೀರಿನ ಅಂಶ ಎಲ್ಲ ತೆಕ್ಕೊಂಡ್ರೆ ಇದನ್ನ ಬೇಗ ಹುರ್ಕೋಬೋದು. ಅತ್ತೆ ಇಲ್ಲಿ ಹುಡಿ ಪಲ್ಯ ಮಾಡ್ತಾ ಇದ್ದಾರೆ, ಡ್ರೈ ಪಲ್ಯ. ಇದು ಸುಮಾರು ದಿನಗಳ ಕಾಲ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಊಟ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಪಲ್ಯ ಹಾಕ್ಕೊಂಬಿಟ್ಟು ಸ್ವಲ್ಪ ಲಿಂಬು ರಸ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೊಂದನ್ನು ಮಾಡಿಟ್ಕೊಂಡ್ಬಿಟ್ರೆ ಭಾಳ ದಿನಗಳ ಕಾಲ ಇಟ್ಕೋಬೋದು. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದಾರೆ. ಗ್ಯಾಸ್ ಸ್ಟವ್ ಹಚ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ. ಒಂದು 3 ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂದರೆ ಇದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋದಾಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಂತರ ಇದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, ಚಿಕ್ಕ ಇಂಗಿನ ಹಾಗೆ ಸಾಸಿವೆ ಕಾಳು. ಸಾಸಿವೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಂತರ ಕರಿಬೇವು, ಹಸಿಮೆಣಸಿನಕಾಯಿ. ಅದನ್ನ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಜಾಸ್ತಿ ಖಾರ ತಿನ್ನುವರಾಗಿದ್ದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಇವೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗಲಿ, ಒಗ್ಗರಣೆ ಚಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನಂತರ ಹಿಂಡಿಟ್ಕೊಂಡಂಥ ಹಾಗಲಕಾಯಿ ಇರುತ್ತಲ್ಲ, ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಮೊದಲೇ ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಜಾಸ್ತಿ ಹಾಕೋದು ಬೇಡ. ಒಂದು ಸ್ವಲ್ಪ ಉಪ್ಪನ್ನ ನೋಡ್ಕೊಂಬಿಟ್ಟು ಒಂದು 1/4 ಚಮಚದಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಬೇಕಂದರೆ ಹಾಕ್ಕೊಳ್ಳಿ, ರುಚಿ ನೋಡಿ. ನಂತರ ಇದಕ್ಕೆ ಹುಳಿ ಪುಡಿಯನ್ನು 1 ಚಮಚದಷ್ಟು ಹಾಕ್ಕೋಬೇಕು. ನೀವು ವಾಟೆ ಹುಳಿ ಪುಡಿ ಆದರೂ ಹಾಕ್ಕೊಳ್ಳಿ, ಆಮ್ಚೂರು ಪುಡಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಿಂಬೆಹಣ್ಣು ರಸ ಆದರೂ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. 15 ದಿನಗಳ ಕಾಲ ಕೂಡ ನೀವು ಇಟ್ಕೊಂಡು ತಿನ್ಬೋದು. ಇದಕ್ಕೆ ಇವಾಗ ಹಸಿ ಕಾಯಿ ತುರಿಯನ್ನು 1 ಬೌಲ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದಾರೆ ಅತ್ತೆ ಇಲ್ಲಿ. ಕಾಯಿ ಹಾಕಿದರೆ ಒಳ್ಳೆ ಟೇಸ್ಟು ಯಾವುದೇ ಪಲ್ಯಕ್ಕಾದ್ರೂ. ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೋಬೇಕು, ಯಾಕೆಂದರೆ ನಾವು ಇದನ್ನ ಇಟ್ಕೊಳ್ಳೋ ಪಲ್ಯ ಆಗಿರೋದ್ರಿಂದ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕಾಯಿ ಕೂಡ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯವರೆಗೆ ಹುರ್ಕೋಬೇಕಾಗತ್ತೆ. ಅದಕ್ಕೇ ಕಾಯಿನೂ ಕೂಡ ಮೊದಲೇ ಹಾಕ್ಕೊಳ್ಳೋದು. ಬ್ರೌನ್ ಕಲರಿಗೆ ತಿರುಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕು. ಒಂಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಲ್ಲವನ್ನು ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಇರಿ. ಒಂದು 15 ನಿಮಿಷ ಬೇಕಾಗತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು, ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರಿ ಅಂದರೆ ಅದು ಬೇಗ ಕತ್ತೋಗ್ಬಿಡತ್ತೆ, ಸೀದೋಗ್ಬಿಡತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ. ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಕಡಾಯಿನೇ ಚೆನ್ನಾಗಿ ಕಾದಿರತ್ತಲ್ಲ, ಅದರಲ್ಲೇ ಆಮೇಲೆ ಚೆನ್ನಾಗಿ ಅದು
ಹುರಿದಿರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಹುರ್ಕೊಂಬಿಟ್ಟು ಆಮೇಲೆ ನೀವು ಉರಿ ತೆಕ್ಕೊಂಬಿಟ್ಟು ಮುಚ್ಚಿಟ್ಬಿಟ್ರೆ ಅಲ್ಲೇ ಚೆನ್ನಾಗಿ ಪಲ್ಯ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚಂದ ಕಲರ್ ಕೂಡ ಬಂದಿದೆ. ಈಗ ಇದನ್ನ ಎತ್ತು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಬಿಡಿ. ಚೆನ್ನಾಗಿ ಗಾಳಿ ಹೋಗದಿರೋ ಥರ ಮುಚ್ಚಳ ಹಾಕ್ಕೊಂಡು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಅಂದರೆ ತುಂಬ ದಿನಗಳ ಕಾಲ ಇಟ್ಕೋಬೋದು. ಬೇಕಾದಾಗ ತೆಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಹುಡಿ ಪಲ್ಯನ ನೀವು ಕೂಡ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ. ಹಾಗಲಕಾಯಿ ಜಾಸ್ತಿ ತಂದಾಗೆಲ್ಲ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಲಕಾಯಿಯಲ್ಲಿ ಎಷ್ಟು ಒಂಥರ ಮಾಡ್ಕೋಬೋದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು. ಇವಾಗ ಅತ್ತೆಯ ಹಾಗಲಕಾಯಿ ಹುಡಿ ಪಲ್ಯ ರೆಡಿಯಾಗಿದೆ. ಜಾಸ್ತಿ ಹಾಕ್ಕೋಬೇಕಂತಿಲ್ಲ. ಇದನ್ನ 1 ಚಮಚ 2 ಚಮಚ ಹಾಕ್ಕೊಂಡ್ರೆ ಸಾಕು. ಖುಷಿ ಕಾಲೇಜಿಗೆ ಬಂದ್ಯಾ? ಹಿಂಗೆ ರೂಮಲ್ಲಿ ನೋಡು ಕಳ್ಳ ಬಂದಿಕ್ಕಿದ. ಮನೇಲಿ ಪೊಲೀಸ್ ಇದ್ರು, ಕಳ್ಳ ಮಾತ್ರ ಬಂದ. ಮನೇಲಿ ಯಾರು ಪೊಲೀಸ್ ಇದ್ದ? ನಾನು ಪೊಲೀಸ್ ಇದ್ದ ಮನೇಲಿ. ಎಲ್ಲಿ ಬಂದ? ಮಂಚದ ಅಡಿಗೆಲ್ಲ ತೆಗೆದೆ. ಇಡೀ ಊರು ಅದು ಸಂಡಾಸ್ ಮಾಡಿ ಇಟ್ಟಿತ್ತ. ಎಲ್ಲ ಕಡೆ ಹುಡ್ಕೊಂಡು ಹೋದೆ. ಎಲ್ಲ ನೋಡ್ರೆ ಮಂಚದ ಅಡಿಗೆ ಎಲ್ಲ ಮಾಡಿತ್ತು. ಅಷ್ಟು ತೆಗೆದು ಕ್ಲೀನ್ ಮಾಡಿದೆ. ಎಷ್ಟೊತ್ತು ನಂಗೆ ಸಂಜೆ ಇವತ್ತು 5 ಗಂಟೆ ಕೊಟ್ಟೆ ಅಂತೂ ಹಾಕಾಗಿದೆ. ಉಪವಾಸ ತಂದಿಲ್ಲ ಇಟ್ಕೊಂಡು. ವೆಜಿಟೇರಿಯನ್ಸ್ ಆಗ್ಬಿಟ್ರೆ ಅಂತ ಅವು ಇದ್ರ ಮರಿಯಾರು ಹಿಡಿತಿತ್ತು ಮೊದ್ಲಿಗೆ ಕಣದು. ಶಾಂಭವಿ ಮರಿಯಾರು ಹಿಡಿತಿತ್ತು. ಇದಕ್ಕೆ ರೂಢಿ ಇಲ್ಲ. ಇದು ಒಂದ್ ಏನೇನೋ ಹಿಡ್ಕೊಂಬಂದ್ ಕೊಟ್ಟಿದ್ದಿಲ್ಲ ಮಕ್ಕಕ್ಕೆ. ಅದೇ ಹಿಡ್ಕೊಂಬಂದ್ ತಿಂತು ಕೊಡ್ತಿದ್ದ. ಅದಾದ್ರ ಪಾಪ ಎಲ್ಲ ಹಿಡಿತಿತ್ತ. ಈಗ ನೋಡಿ ಈಗ ರೂಮಲ್ಲಿ ಇವತ್ತಿಗೆ ಎಲ್ಲಿದ್ದು ಸರ್ಚ್ ಮಾಡ ಕಳ್ಳ ಎಲ್ಲಿ ಕಳ್ಳ ಸಿಕ್ಕಿನಿಲ್ಲ. ಕಳ್ಳ ಮಾಡೋದು ಗಲೀಜ್ ಮಾತ್ರ ಸಿಕ್ಕಿದ್ದು ಅಷ್ಟೇ. ಕಳ್ಳ ಬಂದ್ ಅಳಗುತ್ತ. ಯಾಕಂದ್ರೆ ಬೆಳಗ್ಗೆ ಮುಂಚೆ ಕೆಳಗೆ ಅಡಿಗೆ ಮನೇಲಿ ಟೊಮೆಟೊ ಹಣ್ಣು ತಿಂದಾಕಿತ್ತು. ಆ ಒಂದ್ ಇದ್ರ ಮೇಲೆ ಇಡೀ ಮನೆ ಹುಡುಕ್ತಾ ಬಂದೆ ನಾನು. ಎಲ್ಲೋ ಎಲಿ ಬಂದು ಅಲ್ಲಿ ಇಲ್ಲೇ ಇಲ್ಲಿ ಮಾತ್ರ ಇದಿತ್ತು. ಪಿಕ್ ಮರಿ ಹಾಕುದು ಇಲ್ಲಿ ಎಲ್ಲ ಹೋಗುದು. ಚಂದ ಇರ್ತು. ಆದ್ರೆ ನಿಂಗೆ ಸಿಕ್ಕುದು ಇನ್ನು ಈ ವರ್ಷ ನೆಕ್ಸ್ಟ್ ಇಯರ್ ಬರೀ ಓದಲಾತು ಕಡೆ ಹೊರಗೋಗ್ಲತ್ತು. ಸುಮ್ಮನೆ ಅದು ರಾಶಿ ವರ್ಷದಿಂದ ಸೇಮ್ ಇತ್ತು. ಸ್ವಲ್ಪ ಕಲರ್ ಚೇಂಜ್ ಮಾಡಿಸಿ ಪೇಂಟಿಂಗ್ ಮಾಡಿಸ್ಲಕ್ಕು. ರಾಶಿ ವರ್ಷದಲ್ಲಿ 8 ವರ್ಷ ಫುಲ್ ವೈಟ್ ಮಾಡಿಸಿ ಸ್ಟಿಕ್ಕರ್ ಬರ್ತಲ್ಲ. ಇವಾಗೆಲ್ಲ ಹಂಗಿದೆ ಆಗ್ತದೆ. ಡಿಸೈನ್ ತರ ಸ್ಟಿಕ್ಕರ್ ಎಲ್ಲ ಅಂಟಿಸಿ ಅದೇ ಸೈಜ್ ಎಲ್ಲ ನೋಡಿ ತರ್ಸ ಚಲೋ ಆಗ್ತದೆ. ಅದು ಚಲೋ ತರ್ಸೋದ್ ಜನ. ಆಮೇಲೆ ನನ್ಗೆ ಮತ್ತೆ ಇವಾಗ ಹೆಂಗ ಇದು ಅಂದ್ರೆ ನನ್ಗೆ ಇವಾಗ 11th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇಲ್ಲೆಲ್ಲ ಪೀರಿಯಾಡಿಕ್ ಟೇಬಲ್ ಎಲ್ಲ ಹಾಕಂಬ ಹೇಳಿದ್ರು ಟೀಚರ್. ಸೊ ದಟ್ ನಂಗೆ ರಾತ್ರಿ ಇವಾಗ ಮಲ್ಗಕ್ಕಿಂತ ಮುಂಚೆ ಒಂದ್ಸತಿ ನೋಡ್ಕೊಂಡು ಹಾಗೆಲ್ಲ ಮಾಡಿದ್ರೆ ನಂಗೆ ಒಂದ್ ಸ್ವಲ್ಪ ನೆನಪಿರ್ತಾರೆ. ಅದು ಯಾವಾಗ್ಲೂ ಹಂಗೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ನೆನಪಿರ್ತದೆ. ಫೋಟೋಗ್ರಾಫಿಕ್ ಮೆಮೊರಿ ಸ್ಟ್ರಾಂಗ್ ಇರ್ತದೆ ಒಳ್ಳೆ ಹ್ಯೂಮನ್ಸ್ ಬ್ರೈನ್ ಅಲ್ಲಿ. ಸೊ ಹಂಗಿದೆಲ್ಲ ಮಾಡ್ಕ. ಅರೆ ಇಲ್ಲಿ ಎಂತ ಮಾಡಲ್ಲ ಹೋಗ್ತದೆ. ಪೇಂಟ್ 6 ವರ್ಷದ ಎಂತಿತ್ತು ಸ್ಟಿಕ್ಕರ್ ಅಂಡ್ ಕಿತ್ತಿಕ್ಕಿದ್ದು 6 ವರ್ಷ. ಹಂಗೆ ಈಗ ಖುಷಿ ನಿನ್ನ ಹತ್ರ ಒಂದು ರಾಶಿ ಜನ ಕ್ವಶನ್ ಕೇಳಿದ್ದ. ಖುಷಿ ಎಷ್ಟು ಪರ್ಸೆಂಟೇಜ್ ಮಾಡಿದಾಳೆ 10th ಅಲ್ಲಿ? 90 ಮಾಡಿದ್ದೀನಿ. ತುಂಬಾ ಜನರಲ್ಲಿ ಒಂದು ಖುಷಿ ಎಷ್ಟು ಪರ್ಸೆಂಟೇಜ್ ಮಾಡಿದಾಳೆ ಅಂತಿದೆ. ಅದಕ್ಕೆ ಖುಷಿ ಹತ್ರ ಕೇಳಿಸ್ಬಿಡೋಣ ಅಂತ ಕೇಳಿಸ್ತಾ ಇದ್ದೀನಿ. ಖುಷಿ ಎಕ್ಸಾಮಿಗೆ ಹೋಗಿದ್ದೆಲ್ಲ ತುಂಬಾ ಹಾರಿಬಲ್ ಆಗಿತ್ತು. ಮಾತ್ರ ಲೇಟ್ ಆಗಿ ಆರಾಮಿಲ್ದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ಲು. 90 ಚೆನ್ನಾಗೇ ಮಾಡಿದ್ಲು. ಅದಕ್ಕೆ ಅವಳ ಸಮಸ್ಯೆ. ಮ್ಯಾಥ್ಸ್ ನಮ್ ಸ್ಕೂಲಲ್ಲಿ ಓನ್ಲಿ 5 ಸಬ್ಜೆಕ್ಟ್ಸ್ ಬರೆಯೋದು. 5 ಸಬ್ಜೆಕ್ಟ್ಸ್ಗೆ ನಮ್ಗೆ ಟೋಟಲ್ ಪರ್ಸೆಂಟೇಜ್ ಆಗೋದು. ನಾನು ಮ್ಯಾಥ್ಸ್ ಚೆನ್ನಾಗಿ ಮಾಡಲ್ಲ. ಮ್ಯಾಥ್ಸ್ ಮತ್ತೆಲ್ಲ ಚೆನ್ನಾಗಿ ಮಾಡಿದಾಳೆ. 95 ಅಬೌವ್ ಬಂದಿದೆ. ಮ್ಯಾಥ್ಸ್ 97 96 ಎಲ್ಲ ಬಂದಿದೆ. ಅದು ಮಾತ್ರ 72 71 ಮ್ಯಾಥ್ಸ್ ಇಸ್ ಆಲ್ವೇಸ್. ಈಗ ನೀನು ಯಾವ ಸಬ್ಜೆಕ್ಟ್ ತಗೊಂಡೆ ಕಾಲೇಜಲ್ಲಿ? ನಾನು ಇವಾಗ ಕಾಲೇಜಲ್ಲಿ PCMB ತಗೊಂಡಿದ್ದೀನಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಇದೆ. 4 ಪ್ರಿಪೇರ್ ಆಗ್ಬೇಕು. ತುಂಬಾ ಅಂದ್ರೆ ಇವಾಗ ಹೇಳ್ತಾರೆ ನಾರ್ಮಲಿ PCMB ತಗೊಂಡ್ರೆ ಕಷ್ಟ, ಅದು ಇದು. PCB ಅಥವಾ PCM ತಗೋಬೇಕು ಅಂತ ಹೇಳ್ತಾರೆ. JEE PCMC ಅದು ಬೇರೆ ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ಗೆ ಹೋಗುತ್ತೆ. JEE ಎಲ್ಲ ಮಾಡ್ಬೇಕು ಅಂದ್ರೆ PCM ಇರುತ್ತೆ. ನೀಟ್ ಇದಕ್ಕೆ ಎಲ್ಲ ಮಾಡ್ಬೇಕು ಅಂದ್ರೆ PCB ಸಾಕಾಗತ್ತೆ. ಬಟ್ ನಾನು PCMB ತಗೊಂಡಿದ್ದೀನಿ. CETಗೂ ಅನುಕೂಲ ಆಗ್ಬೇಕು, ನೀಟಿಗೂ ಅನುಕೂಲ. ಆಕ್ಚುಲಿ CET ನನ್ನ ಕೈ ನೋವು ಬಂದಿರೋದ್ರಿಂದ ಆಂಗಲ್ ಚೇಂಜ್ ಆಗಿದೆ. ಇವಾಗ CET ಬರೆಯೋದು ಕೂಡ PCB ಮತ್ತೆ PCM ಅಲ್ಲೇ ಮಾಡ್ತಾಮ್ಮ. ಇವಾಗ ಪರ್ಸೆಂಟೇಜ್ ತಗೋದು. ಸೊ ನಾನು PCM ಮತ್ತೆ PCB ಸಪರೇಟ್ ಇರುತ್ತೆ CET ಆದ್ರೂ ಕೂಡ ರ್ಯಾಂಕಿಂಗಿಗೆ. ನಾನು 2 ತಗೊಂಡಿದ್ದೀನಿ. PCMB ತಗೊಂಡಿದ್ದೀನಿ ಯಾಕೆಂದ್ರೆ
ನನಗೆ ಆಮೇಲೆ ಇಂಜಿನಿಯರಿಂಗ್ ಸೈಡ್ ಹೋಗಬೇಕು ಅಂದರೆ ಜಸ್ಟ್ ಬಯಾಲಜಿ ಇಟ್ಕೊಂಡ್ರೆ ಬೇಡ ಅಂತ ಯಾವುದಕ್ಕೂ ಇರಲಿ ಅಂತ ನಾನು 4 ಮಿಕ್ಸ್ಡ್ ಕಾಂಬಿನೇಷನ್ ತಗೊಂಡೆ. ಯಾಕೆಂದ್ರೆ ಮೈಂಡ್ ಯಾವಾಗ ಚೇಂಜ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, 2 ವರ್ಷದಲ್ಲಿ ಮತ್ತೆ ಚೇಂಜ್ ಆಗ್ಬಿಡ್ಬೋದು ಅಂತ ಹೇಳಿ ಅವಳಿಗೆ ನಾವು ಕೂಡ ಹಂಗೆ ಹೇಳಿದ್ವಿ, CET ಕೂಡ ಮಾಡು ಅಂತೇಳಿ. ಯಾಕೆಂದರೆ ಇವಾಗ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಂದರೆ ಸಖತ್ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ತುಂಬ ಇಟ್ಸ್ ಲೈಕ್ ಲೈಫ್ ಲಾಂಗ್ ಸ್ಯಾಕ್ರಿಫೈಸ್ ಥರನೇ ಆಗುತ್ತೆ. ನಿಮ್ಮ ಮೇಜರ್ ಇಯರ್ಸ್ ಎಲ್ಲ ನೀವು ಇದಕ್ಕೆ ಸ್ಪೆಂಡ್ ಮಾಡಬೇಕು, ಸ್ಟಡಿಂಗಿಗೆ ಆ ಥರ. ಇವಾಗ ಸದ್ಯಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಮುಂದೆನೂ ಇದೆ ಅಂತ ಗೊತ್ತು. ಬಟ್ ಅಪ್ಪ ಅವಾಗ ಹೇಳುವಾಗಲ್ಲ ಯಾವುದಕ್ಕೂ ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಳ್ಳೋದು ಒಳ್ಳೇದು. ಯಾವಾಗಲೂ B ಆಪ್ಷನ್ ಇಟ್ಕೊಂಡಿರಬೇಕು. ಯಾಕಂದರೆ ನೀಟೆಲ್ಲ ಇದು ಮಾಡಿ ನೀಟ್ ಕ್ವಾಲಿಫೈ ಮಾಡಿದ್ಮೇಲೆ ನಾನು MBBS ಮಾಡಬೇಕು. ಅದು 5.5 years ಇರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ತುಂಬ ಏನು ಸಿಗಲ್ಲ. ಬೇಸಿಕಲಿ ನೀವು ಮೆಡಿಕಲ್ ಮಾಡ್ತಿದ್ದೀರಾ ಅಂದರೆ ತುಂಬ ಪ್ಯಾಷನೇಟ್ ಆಗಿರಬೇಕು. ಮೆಡಿಕಲ್ ಅಂದರೆ ನನಗೆ ತುಂಬ ಇಷ್ಟ ಇದೆ ಮೆಡಿಕಲ್ ಫೀಲ್ಡಿಗೆ ಹೋಗೋದು ಅಂದರೆ. ಬಟ್ ಅದೇನಾಗುತ್ತೆ ಅಂದರೆ ನಿಮಗೆ ಸತತವಾಗಿ 7 yearsಗಿಂತ ಜಾಸ್ತಿ ನಮಗೆ ಓದೋದಿರುತ್ತೆ, ತುಂಬ ಎಕ್ಸಾಮ್ಸ್ ಕೊಡೋದಿರುತ್ತೆ. ಆ್ಯಂಡ್ ನನಗೆ ಎಷ್ಟೊಂದು ಜನರ ಹತ್ರ ಕೇಳಿದ ಪ್ರಕಾರ ಟಾಕ್ಸಿಸಿಟಿನೂ ಅಷ್ಟೇ ಇರುತ್ತೆ ಮೆಡಿಕಲ್ ಫೀಲ್ಡ್. ಸೊ ಆಮೇಲೆ ಏನಾದರೂ ಮೈಂಡ್ ಚೇಂಜ್ ಆದರೆ ಅದೆಲ್ಲ ಬೇಡ ಅಂತ ನಾನು ಆಪ್ಷನ್ ಬಿನೂ ಇಟ್ಕೊಂಡಿದ್ದೀನಿ. CET ಇದು ಮಾಡೋಣ ಅಂತ. JEE ಇನ್ನೂ ನನಗೇನು ಮೈಂಡಲ್ಲಿ ಇಲ್ಲ ಬರೆಯೋಕ್ಕೆ, ಬಟ್ CET ಇನ್ನೂ ಕೂಡ ಬರೀತೀನಿ ನಾನು. ಸೊ ಆ್ಯಕ್ಚುಲಿ ನೀಟ್ ನಂಗೆ ತುಂಬ MBBS ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆದಷ್ಟು ಏನು ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಜಸ್ಟ್ ಪ್ರಿಕಾಷನ್. ಇವಾಗ 10th ಎಕ್ಸಾಮ್ ಟೈಮಲ್ಲಿ ಎಷ್ಟು ಖುಷಿ ಓದೋದಕ್ಕೆ ಅಂತೇಳಿ ಟೈಮನ್ನು ಇದು ಮಾಡ್ತಿದ್ಲು, ಇವಾಗ ಆ ಥರ ಆಗಿದೆ. ಇವಾಗ ಫಸ್ಟ್ ಸ್ಟಾರ್ಟಿಂಗೇ ಹಾಗಾಗ್ಬಿಟ್ಟಿದೆ. ಇವಾಗ ಅದೇನಾಗುತ್ತೆ ಅಂದರೆ ಆದಷ್ಟು ಯಾರೆಲ್ಲ 11th ಇದ್ದೀರೋ ಬ್ಯಾಕ್ಲಾಗ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 11th ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದಿ. ಯಾರು ಕೂಡ ಮೋಜ್ ಮಸ್ತಿ ಆಡ್ಕೊಂಡು ಟೈಮ್ ತುಂಬ ವೇಸ್ಟ್ ಮಾಡಬೇಡಿ. ತುಂಬ ಬ್ಯಾಕ್ಲಾಗ್ಸ್ ಆಗುತ್ತೆ. ಇಲ್ಲ ಅಂದರೆ ನನಗೆ ಕಾಣಿಸುತ್ತೆ, ನಾನು ಯಾವುದೋ ಒಂದು ಚಾಪ್ಟರ್ ಏನಾಗುತ್ತೆ ಅಂದರೆ ಕಾಲೇಜಲ್ಲಿ ಎಲ್ಲಿ ಕೂಡ ಸ್ವಲ್ಪ ನನಗೆ ಅರ್ಥ ಆಗದೆ ಇರೋ ಕಾರಣ ನಾನೇನು ಮಾಡಿದೆ, ಮನೆಗೆ ಬಂದು ಓದ್ಕೊಳ್ಳೋಣ ಅಂತ ಅಷ್ಟು ಇದು ಮಾಡಿ ಮತ್ತೆ ಚೇಂಜ್ ಆಯಿತು. ಡ್ರಾಸ್ಟಿಕ್ ಚೇಂಜ್ ಇರುತ್ತೆ. ಸೊ ಆದಷ್ಟು ತುಂಬ ಅಂದರೆ ಒಂದೊಂದು ಚಾಪ್ಟರಿಗೂ ನಿಮಗೆ 1 ತಿಂಗಳು ಸತತವಾದಂಥ ರಿವಿಷನ್ ಇರಬೇಕು, ಇನ್ನೂ ಮಾಡ್ತಾನೆ ಇರಬೇಕು ಹಳೆ ಚಾಪ್ಟರ್ಗೂ. ಆ ಥರ ಆಗುತ್ತೆ. ನನಗೆ ಫಿಸಿಕ್ಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೆಕೆಂಡ್ ಚಾಪ್ಟರ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಮತ್ತು ಪ್ಲೇನ್ ಅಲ್ಲ, ಅದಕ್ಕೆ ನಾನು ಇವಾಗ ಮತ್ತೆ ಅದಕ್ಕಿನ್ನೂ ಜಾಸ್ತಿ ರಿವಿಷನ್ ಎಲ್ಲ ಮಾಡಬೇಕು. ಇವಾಗ ನಡೀತಾ ಇದೆ ಚಾಪ್ಟರ್ಸ್ ಎಲ್ಲ. ಸೊ ಆದಷ್ಟು ಕ್ವಶನ್ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು. ಟೈಮೇ ಸಾಲಲ್ಲ, ಅದೇ ಆಗ್ತದೆ ಒಂಥರ. ಎಷ್ಟು ಬಯಾಲಜಿ ಮೇಲೂ ಬರಬೇಕು, ಮ್ಯಾಥ್ಸು ಇದೆ, ಕೆಮಿಸ್ಟ್ರಿನೂ ಮಾಡಬೇಕು, ಎಲ್ಲ ತುಂಬ ಇರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟು ಅಷ್ಟೇ ನೋಡ್ಕೋಬೇಕು. ಸೊ ಎಲ್ಲ ಆದಷ್ಟು ಬ್ಯಾಕ್ಲಾಗ್ಸ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಟೈಮ್ ಸಿಕ್ಕಿದಾಗ ಕಂಪ್ಲೀಟ್ ಮಾಡ್ಕೋಬೇಡಿ. ಯಾಕೆಂದರೆ 12th ಇನ್ನೂ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾಕೆಂದ್ರೆ ನಮ್ಮ ಖುಷಿದು 10th ಒಂದು ಅನುಭವ ಆಗಿದೆ. ಎಕ್ಸಾಮ್ ಟೈಮಲ್ಲಿ ತುಂಬಾ ಓದಿ ನೈಟ್ ಎಲ್ಲ ಕೂತ್ಬಿಟ್ಟು ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹೀಟ್ ಎಲ್ಲ ಆಗಿ ಅಸಿಡಿಟಿ ಅಮ್ಮನ ಲೆಕ್ಕದಲ್ಲಿ ನಾನು ತುಂಬಾ ಓದ್ತಿದ್ದೆ ಅಂತ ನಾನು ಓದ್ತಿರ್ಲಿಲ್ಲ ಅಷ್ಟೊಂದು. ನಾನು ಮಲಗೋದು ಜಾಸ್ತಿ ಆಗಿತ್ತು. ನಾವು ಮಲಗದಾಗ ಅವಳು ಕೂತಿರ್ತಿದ್ಲು. ಬೆಳಗ್ಗೆ ಏನಾಗೋದು ಮನೆ ಇರುವಾಗ ಮನೆ ಜನ ಎಲ್ಲ ಓಡಾಡ್ತಿರ್ತಾರೆ, ನಂಗೆ ನಾಯ್ಸ್ ಇರುವಾಗ ಆಗ್ತಿರ್ಲಿಲ್ಲ ಓದಕ್ಕೆ. ನಾನು ಆದಷ್ಟು ಬೆಳಗ್ಗೆ ಓದ್ತಿದ್ದೆ. ಒಂದು ಸ್ವಲ್ಪ ಹೊತ್ತು ಲೆಕ್ಚರ್ ಎಲ್ಲ ನೋಡ್ತಿದ್ದೆ, ಅದರ ವಿಡಿಯೋಸ್ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳಕ್ಕೆ, ಆದಷ್ಟು ಫ್ರೆಶ್ ಇಟ್ಕೊಳ್ಳೋಕ್ಕೆ ಕಾನ್ಸೆಪ್ಟ್ಸ್ ಎಲ್ಲ. ಆಮೇಲೆ ಮಧ್ಯಾಹ್ನ ಮಲಗ್ತಿದ್ದೆ ನಾನು, ರಾತ್ರಿ ಓದ್ತಿದ್ದೆ. ರಾತ್ರಿ ಓದ್ತಿದ್ಲು. ಬಟ್ ಕೊನೆಗೆ ಏನಾಯ್ತು ಅಂದ್ರೆ ಅವಳಿಗೆ ಹೆಲ್ತ್ ಎಲ್ಲ ಸ್ವಲ್ಪ ಬಾಡಿ ಎಲ್ಲ ತುಂಬಾ ಹೀಟ್ ಆಗಿ ಅಸಿಡಿಟಿ ಆಗಿ ಲಾಸ್ಟ್ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಕೈ ಎತ್ತು ಬಿಡ್ತು ಎಲ್ಲಾನು. ಅವಾಗ ತುಂಬಾನೇ ಕಷ್ಟ ಆಯ್ತು ಮಾತ್ರ ಅವಳಿಗೆ. ಎಕ್ಸಾಮಿಗೆ ಹೋಗಿತ್ತು ಲೇಟ್ ಆಗಿ. ಆಮೇಲೆ ಅವಳ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಅವಳಿಗೆ ಬೇಗ ಬಾ. ಅವಳಿಗಿಂತ ಜಾಸ್ತಿ ಟೆನ್ಷನ್ ಅವರೇ ಮಾಡ್ಕೋತಿದ್ರು. ಮತ್ತೆ ಫಸ್ಟ್ ಡೇ ಅವಳು ಎಕ್ಸಾಮಿಗೆ ಹೋದಾಗ ನಮಗೂ ಕೂಡ ತುಂಬಾ ಟೆನ್ಷನ್ ಆಗೋಯ್ತು. ಯಾಕೆಂದ್ರೆ ಲೇಟ್ ಆಗೋಯ್ತು. ಅವಳಿಗೆ ಸ್ವಲ್ಪ ವಾಂತಿ ಎಲ್ಲ ಆಯ್ತು, ಅಸಿಡಿಟಿ ತುಂಬಾ ಜೋರಾಗ್ಬಿಟ್ಟಿತ್ತು. ಹೋಗುವಾಗ ಲೇಟ್ ಆಯ್ತು, ಇಲ್ಲಿಂದ ಮತ್ತೆ ದೂರ ಆಗುತ್ತೆ, ಲೇಟ್ ಕೂಡ ಆಯ್ತು. ಆಮೇಲೆ ಪಾಪ ಅವಳಿಗೆ ಹೋಗಿ ಒಳಗಡೆ ಎಲ್ಲ ಹುಡ್ಕೊಂಡು ಕರ್ಕೊಂಡು ಹೋಗಿ ಕೂರ್ಸ್ದು ಅನ್ಸ್ತು ಅಲ್ಲ. ಪೇಪರ್ ಎಲ್ಲ ಕೊಟ್ಬಿಟ್ಟಿದ್ದು ಅಂದ್ರೆ ಇದು ಕೊಟ್ಟಿದ್ದ, ಆನ್ಸರ್ ಶೀಟ್ ಕೊಟ್ಟಿದ್ದ. ನಾ ಕೂತ್ 1 ನಿಮಿಷಕ್ಕೆ ಪೇಪರ್ ಕೊಟ್ಟೆ. 2 ದಿವಸ ಕೂಡ ಅವಳಿಗೆ ಪಾಪ ಹಾಗೆ ಆಯ್ತು. ಕೊನೆಗೆ ಅವಳ ಫ್ರೆಂಡ್ಸ್ಗಳ ಅವಳಿಗೆ ಮೆಸೇಜ್ ಮಾಡೋರು, ಬೇಗ ಬಾ ಖುಷಿ, ಬೇಗ ಬಾ ಅಂತ ಹೇಳ್ಬಿಟ್ಟು. ನನಗೆ ಫುಲ್ ನಗು. ಅಲ್ಲಿ ಬೇರೆ ಟೆನ್ಷನ್ ಬೇರೆ. ನಂಗೆ ಟೆನ್ಷನ್ ಆದ್ರೆ ನಗ್ಬಿಡ್ತೀನಿ ನಾನು. ನೀನ್ ಯಾಕೆ ನಗ್ತಿದ್ದೆ? ನಮ್ಗೆ ಟೆನ್ಷನ್ ಆಗಿ ನಾನು ಟೆನ್ಷನ್ ಆದ್ರೆ ನಾನು ನಗೋದು ಆಲ್ಮೋಸ್ಟ್ ಎಲ್ಲ ಟೈಮು. ನಾನು ಕೋಪ ತೋರಿಸ್ಕೊಳಲ್ಲ ಅಷ್ಟೊಂದು, ಅಥವಾ ಟೆನ್ಷನ್ ಆದ್ರೂ ತೋರಿಸ್ಕೊಳಲ್ಲ. ಸುಮ್ಮನೆ ಆಗ್ಬಿಡ್ತೀನಿ, ಇಲ್ಲ ನಗ್ಬಿಡ್ತೀನಿ. ಸೊ ಆ ಥರ ಅವರಿಗೆ ನಾನು ಹಿಂಗೆ ಇಷ್ಟು ಆರಾಮ್ಸೆ ಇದ್ದೀನಿ ಅಂತ ಅವರಿಗೆ. ನನಗೆ ಲೇಟ್ ಆಗಿದೆ ಅಂತ ಇಂಗ್ಲೀಷ್ ಫಸ್ಟ್ ಎಕ್ಸಾಮ್ ಆಗಿತ್ತು, ಅದೊಂಥರ ಬೋರ್ಡ್ ಎಕ್ಸಾಮ್ ಅನ್ನೋ ಒಂದು ತಲೆಯಲ್ಲಿ. ಆಮೇಲೆ ಯೂಟ್ಯೂಬಲ್ಲೂ ಎಲ್ಲ ಟೀಚರ್ಸ್ ಇಂಗ್ಲಿಷ್ ಅಲ್ಲಿ ಪಾಪ ಸ್ವಲ್ಪ ಕಡಿಮೆ ಬಂತು, 89 ಬಂತು. 89 ಬಂತಲ್ಲ.
ಆಮೇಲೆ ಏನಾಯ್ತು ಅಂದ್ರೆ ಇಂಗ್ಲಿಷಲ್ಲಿ ನನಗೆ ಟೈಮು ಸಾಲಿಲ್ಲ, ಅದೊಂಥರ ತುಂಬಾ ಬರೆಯೋದಿತ್ತು. ಮತ್ತು ನನಗೂ ಸಖತ್ ಸ್ಟಾರ್ಟಿಂಗ್ ಅಲ್ಲಿ 5-10 ನಿಮಿಷ ಲೈಕ್ ಬ್ಲ್ಯಾಂಕ್ ಆಗ್ಬಿಟ್ಟೆ ನಾನು. ಏನ್ ನಡೀತಿದೆ, ಯಾಕೆ ಇಷ್ಟು ಲೇಟ್ ಆಯ್ತು, ಏನಾಗೋಗುತ್ತೆ ಆ ಥರ ಫುಲ್ ಇದಾಯ್ತು. ಅದಾದ್ಮೇಲೆ ಲಾಸ್ಟ್ ಬರೆಯುವಾಗ ಸೆಕ್ಷನ್ ಎ ಲಾಸ್ಟಲ್ಲಿ ಇಟ್ಕೊಂಡಿದ್ದೆ ನಾನು, ನಮ್ದು ಪ್ಯಾರಾಗ್ರಾಫ್ ಇದೆಲ್ಲ ಇರತ್ತೆ ಅದು. ಆಮೇಲೆ ಎಂಡಿಂಗ್ ಅಲ್ಲಿ 3 ಕ್ವಶನ್ ಏನೋ 2 ಕ್ವಶನ್ ಏನೋ ಬಿಟ್ಟೋಯ್ತು, ನನಗೆ ಟೈಮೇ ಸಾಲಿಲ್ಲ. ಇಲ್ಲ ಅಂದಿದ್ದು ಅದು ಆಕ್ಚುಲಿ ಬರೋದಾಗಿತ್ತು, ಹೋಯ್ತು. ನಾವು ಹೊರಗಡೆ ನಿಂತು ತುಂಬಾ ಒಂಥರ ಹೆಂಗ್ ಮಾಡ್ತಾಳೋ ಅಂತ ಅಂದ್ಕೊಂಡ್ವಿ. ಯಾಕೆಂದ್ರೆ ಅಲ್ಲಿ ಒಳಗಡೆ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ಲೇಟ್ ಆಗೋಯ್ತು, ಒಳಗಡೆ ತಕೊಳ್ತಿರ್ಲಿಲ್ಲ. ಇವ್ ಫಸ್ಟ್ ಟೈಮ್ ತಕೋತೀವಿ ಅಂದ್ರು. 2 ದಿವಸನೂ ಹಂಗೆ ಆಗೋಯ್ತು, ಅವಳಿಗೆ ಹುಷಾರ್ ತಪ್ಪಿರೋದ್ರಿಂದ ಲೇಟ್ ಆಯ್ತು. ಇಲ್ಲಾಂದ್ರೆ ಬೇಗನೆ ಹೋಗ್ಬಹುದಿತ್ತು. ಅದಕ್ಕೆ ಎಕ್ಸಾಮ್ ಕೂಡ ಪಾಪ ತುಂಬಾನೇ ಕಷ್ಟ ಆಯ್ತು ಅವಳಿಗೆ. ಯಾಕೆಂದ್ರೆ ಲೇಟ್ ಆಗಿ ಇನ್ಯಾರು ಮಾತ್ರ ಹೋಗ್ಬೇಡಿ 10th ಇರೋರು. ಅದಷ್ಟು ಆಕ್ಚುಲಿ ಎಕ್ಸಾಮ್ ಹಾಲಿಗೆಲ್ಲ ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಬರಿಬೇಕು ಯಾವಾಗ್ಲೂ ಕೂಡ, ಆದಷ್ಟು ಬೇಗ ರೀಚ್ ಆಗಿ ಒಳ್ಳೇದು. ಇಲ್ಲಾಂದ್ರೆ ಲೇಟ್ ಆದ್ರೆ ಟೆನ್ಷನ್ ಆಗಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವಳಿಗಿಂತ ಆದಷ್ಟು ಅವಳ ಫ್ರೆಂಡ್ಸ್ ಎಲ್ಲ ಭಯ ಪಟ್ಟಿದೆ, ಒಂಥರ ಇತ್ತು. ಅವ್ರನ್ನು ಯಾಕೆ ಇನ್ನು ಬಂದಿಲ್ಲ, ಖುಷಿ ಬಂದಿಲ್ಲ, ಯಾಕೆ ಬರೋದೇ ಇಲ್ವಾ ಅನ್ನೋ ತರ ಆಗಿತ್ತು ಅವ್ರಿಗೆಲ್ಲರಿಗೂ. ಇಲ್ಲ ಚೆನ್ನಾಗಿ ಮಾಡಿದಾಳೆ, 90 ಮಾಡಿದ್ಲು. ಇನ್ನು ಚೆನ್ನಾಗಿ ಇತ್ತು ಅವಳಿಗೆ ಮಾಡ್ಬೇಕಂತೇಳಿ. ಅದು ಲೈಕ್ ಮ್ಯಾಥ್ಸ್ ಇಂದ ಪ್ರಾಬ್ಲಮ್ ಆಯ್ತು, ಅದು ನಂಗೆ ಮೇನ್ ಆಗಿ ತುಂಬಾ ರಿಗ್ರೆಟ್ ಇದೆ. ಆಮೇಲೆ ಇಂಗ್ಲಿಷ್ ಒಂದು ಆಮೇಲೆ ಇನ್ನೂ ಒಂದು ಲೈಕ್ ಸೈನ್ಸ್ ಅಲ್ಲೂ 97 ಬಂದಿದೆ, ಬಟ್ ಜಾಸ್ತಿ ತೆಗಿಬೋದಿತ್ತು. ಅಂದ್ರೆ ಯಾವ್ದಾದ್ರು ಮೈನರ್ ಮಿಸ್ಟೇಕ್ ಇತ್ತೇನೋ ಗೊತ್ತಿಲ್ಲ. ನನ್ನ ಪ್ರಕಾರ 1 ಮಾರ್ಕ್ಸ್ ಹೋಗ್ಬೇಕಿತ್ತು, 2 ಮಾರ್ಕ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ಸಂಸ್ಕೃತ್ ಅಲ್ಲೂ 95 ಏನೋ ಬಂದಿದೆ, 96 ಗೊತ್ತಿಲ್ಲ, ನೆನಪಿಲ್ಲ, 95 ಎಷ್ಟೋ ಬಂದಿದೆ. ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಸೋಷಲ್ ಅಲ್ಲಿ 97. ಅದು MCQ ನಾನು 3 ನಾನೇ ಹ್ಯಾಡ್ ಮಾಡ್ಕೊಂಡೆ. ಅದು ನಂಗೆ ನಿಜ ಫುಲ್ ಕನ್ಫ್ಯೂಸ್ ಆಗೋಯ್ತು. ಈ ಸತಿ ಸೋಷಲ್ ಚೆನ್ನಾಗಿ ಟಫ್ ಕೊಟ್ಟಿದ್ರೆ, MCQ ಎಲ್ಲ ಚೆನ್ನಾಗಿತ್ತು. ಅಂದರೆ ಟ್ರಿಕಿ ಇತ್ತು, ಥಿಂಕ್ ಮಾಡೋಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ. ಜಾಸ್ತಿ ಈಸಿ ಇದ್ರೂ ಒಳ್ಳೇದಲ್ಲ ಪೇಪರ್ಸ್ ಎಲ್ಲ, ಆದಷ್ಟು ಟ್ರಿಕಿ ಇದ್ರೇನೆ ನಮಗೂ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಸೊ ಚೆನ್ನಾಗಿತ್ತು ಪೇಪರ್. ಈ ವರ್ಷದ ಯಾವುದೇ 10th ಮಕ್ಕಳಿದ್ರು ಕೂಡ ಮೊದಲೇನೆ ಚೆನ್ನಾಗಿ ಓದ್ಕೊಂಡ್ಬಿಡಿ. ಲಾಸ್ಟಲ್ಲಿ ಅಂತ ಇಟ್ಕೊಳಕ್ ಹೋಗ್ಬೇಡಿ. ಲಾಸ್ಟಲ್ಲಿ ಓದೋದಕ್ಕೆ ಅಂತ ಇಟ್ಕೊಂಡ್ಬಿಟ್ಟು ನಿಮ್ಗೆ ನಿದ್ದೆ ಎಲ್ಲ ಗೆಟ್ಟು ಹೆಲ್ತ್ ಎಲ್ಲ ಹಾಳು ಮಾಡ್ಕೊಂಡ್ರಿ ಅಂದ್ರೆ ಆಮೇಲೆ ಕಷ್ಟ ಆಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ ಮಾತ್ರ. ಯಾಕೆಂದ್ರೆ ಎಕ್ಸಾಮಿಗೆ ಹೋಗೋಕ್ಕೂ ಲೇಟ್ ಆಗಿಬಿಡತ್ತೆ, ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗಿರುತ್ತೆ. ತುಂಬಾ ಇವಳಿಗಂತೂ ಹೀಟಾಗಿ ಬಾಯಿ ಒಳಗಡೆ ಎಲ್ಲ ಫುಲ್ ಹುಣ್ಣೆಲ್ಲ ಆಗಿ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಲು ಅವಾಗ. ನಾನಂತೂ ಯೋಗ ಕ್ಲಾಸಿಗೆ ಹೋಗಿರ್ಲಿಲ್ಲ. ಅವರೆಲ್ಲ ನಂಗೆ ಕಾಲ್ ಮಾಡೋರು, ಕೆಳಗಡೆ ಬಂದು ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಿದ್ರು. ಯಾಕೆ ಮ್ಯಾಮ್ ಏನಾಯ್ತು, ಹುಷಾರ್ ತಪ್ಪಿಟ್ಟಿದ್ರ ಹಂಗೆ ಹಿಂಗೆ ಅಂತ ನಂಗೆ ಮಾಡೋರು. ಹುಷಾರ್ ತಪ್ಪಿದ್ದಕ್ಕೆ ನಂಗೆ ಅರ್ಧ ಟೆನ್ಷನ್ ಆಗ್ಬಿಟ್ಟಿತ್ತು. ಬಟ್ ಆದ್ರೂ ಆವಾಗಿನ ಜರ್ನಿ ಏನು ಥಿಂಕ್ ಮಾಡಿರಂತರ, ಅವಾಗ ಓದೋದು ಇದೆಲ್ಲ ಯೋಚನೆ ಮಾಡೋತರ ಖುಷಿ ಆಗತ್ತೆ. ಆ ಒಂದಿಷ್ಟು ಟೈಮ್ ಇರತ್ತಲ್ಲ, ತುಂಬಾ ಒಂಥರ ಚೆರಿಷಬಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಮಾರ್ಕ್ಸ್ ಎಲ್ಲರಿಗೂ ಒಬ್ರಿಗೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಬಟ್ ಆವಾಗ ಎಫರ್ಟ್ಸ್ ಏನ್ ಹಾಕಿರ್ತೀವಲ್ಲ, ಅದೆಲ್ಲ ಯೋಚನೆ ಮಾಡಿದ್ರೆ ತರ ಸಮಥಿಂಗ್ ವಿ ಹ್ಯಾವ್ ಡನ್ ಅಂತ ಅನ್ಸತ್ತೆ. ಬಟ್ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಎಫರ್ಟ್ಸ್ ಹಾಕಿರ್ತೀವಿ, ಬಟ್ ರಿಸಲ್ಟ್ ಅಷ್ಟು ಬಂದಿರಲ್ಲ, ಆವಾಗ ಬೇಜಾರು ಅಷ್ಟೇ ಆಗುತ್ತೆ. ಸೊ ಏನ್ ಮಾಡಕ್ಕಾಗಲ್ಲ ಲೈಫ್. ಈ ಸರಿ ಸ್ಟಾರ್ಟಿಂಗ್ ಇಂದಾನೆ ಚೆನ್ನಾಗಿ ಓದ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಎಲ್ಲರೂ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕು, ಇಲ್ಲ ಸ್ಟಾರ್ಟಿಂಗ್ ಇಂದಾನೆ ಚೆನ್ನಾಗಿ ಎಲ್ಲ ಜಾಸ್ತಿ ಇದಕ್ಕೆಲ್ಲ PUಗೆಲ್ಲ ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ. PU ಈಸಿ ಇರುತ್ತೆ, PU ಪರವಾಗಿಲ್ಲ, ಅಂದ್ರೆ ಓದ್ಕೋಬಹುದು ನಿಮ್ಗೆ ಅಟ್ ಲೀಸ್ಟ್ ಯಾವ ತರ ಬರುತ್ತೆ, ಡಿರೈವೇಶನ್ ಹಂಗಿದೆಲ್ಲ ಓಕೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ ಮೇನ್ಲಿ ಅಪ್ಲಿಕೇಶನ್ ಬೇಸ್ಡ್ ಇರೋದ್ರಿಂದ ನಿಮ್ಗೆ ಸಾಲ್ವಿಂಗ್ ಜಾಸ್ತಿ ಇರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಆದ್ರೆ. ಅಂಡ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ ನೋಡ್ಕೋಬೇಕು. 3 hours ಅಲ್ಲಿ ಯು ನೀಡ್ ಟು ಕಂಪ್ಲೀಟ್ 180 ಕ್ವಶನ್ಸ್ 720 ಮಾರ್ಕ್ಸ್ಗೆ, ಅವೆಲ್ಲ ಮಾಡಬೇಕು. ಸೊ ಇನ್ನ ಕಲಿತಾ ಇದ್ದೀನಿ, ಆದಷ್ಟು ಬೇಗ ಚೆನ್ನಾಗಿ ಕಲಿತ್ರೆ ಒಳ್ಳೇದು. ನೋಡಿ ಇಲ್ಲಿ ಇದರಿಂದ ನಮ್ಗೆ ನನ್ನ ಟ್ಯಾಬ್ ವಾಪಸ್ ಸಿಕ್ತು. ಎಷ್ಟು ದಿನದಿಂದ ಇದು ಕಾಣಿಸ್ತಿರ್ಲಿಲ್ಲ, ಎಷ್ಟು 2 ವರ್ಷದ ಮೇಲೆ ಆಗಿತ್ತು. ಇದು ಕಾಟ್ ಕೆಳಗಡೆನೆ ಇಟ್ಟಿದ್ಲು ಅವಳು, ನಾನು ಇಟ್ಟಿಲ್ಲ, ಅಮ್ಮ ಇಟ್ಟಿದ್ದೆ. ಇದ್ರ ಒಳಗಡೆ ಎಲ್ಲಿ ಬೆಕ್ಕು ಮರಿ ಹಾಕಿದಾಗ ಆ ಬಾಕ್ಸ್ ಅಲ್ಲಿ ನೋಡಕ ಇಟ್ಟಿದ್ದೆ ನೀವು. ನಾನು ಇಟ್ಟಿದ್ದೆ, ಗೊತ್ತಿಲ್ಲ. ಫೈನಲಿ ಸಿಕ್ತು ಇದು. ಹುಡುಕಿ ಇಟ್ಟಿದ್ಲು, ಎಲ್ಲಿದೆ ಅಂತ ಸಿಕ್ಕಿರ್ಲಿಲ್ಲ. ನೋಡಿ, ಒಂದು ಏನೋ ಮಾಡಕ್ ಹೋದ್ರೆ ಇನ್ನೊಂದು ಏನೋ ಸಿಗತ್ತೆ ಅಂತ ಹೇಳಿ ಹೇಳ್ಬೋದು. ಆಗದ್ದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಎಲಿ ಹುಡ್ಕೋಕ್ ಹೋಗಿ ಇಲಿ ಸಿಕ್ಕಿಲ್ಲ, ಟ್ಯಾಬ್ ಸಿಕ್ತು, ಮತ್ತೊಂದ್2 ಐಟಮ್ ಸಿಕ್ತು. ಸೊ ನಿಮ್ಮಲ್ಲೂ ಏನಾದ್ರು ಲೈಕ್ ಯಾವ್ದಾದ್ರು ಸ್ಟಡಿ ಮಟೀರಿಯಲ್ ಎಲ್ಲ ಓದಕ್ಕೆ ಎಷ್ಟೊಂದ್ ಜನ ಪಾಸ್ ಔಟ್ ಆಗಿರೋರು ಇರ್ತೀರಾ, ಅಥವಾ ಮನೇಲಿ ಓದ್ತಿರೋರು ಯಾರು ಇದ್ರೆ ಪ್ಲೀಸ್ ನಂಗೂ ಸಜೆಸ್ಟ್ ಮಾಡಿ. ಅದ್ರ ಒಳ್ಳೆ ಬುಕ್ಸ್ ಇದ್ರೆ ನೀಟಿಗೆಲ್ಲ ಇರ್ಬೋದು, ಕ್ವಶನ್ ಸಾಲ್ವಿಂಗ್, ಫಿಸಿಕ್ಸ್, ನಂಗೆ ಮೇನ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಇದಕ್ಕೆಲ್ಲ ಬೇಕಾಗುತ್ತೆ. ಪ್ಲೀಸ್ ಸಜೆಸ್ಟ್ ಮಾಡಿ. ಗೊತ್ತಿದೆ ಯಾರಾದ್ರೂ ಇವಾಗ ಪಾಸ್ ಔಟ್ ಎಲ್ಲ ಆಗಿದ್ರೆ ಯಾವ ತರ ಬುಕ್ಸ್ ಯೂಸ್ ಮಾಡ್ರೆ ಒಳ್ಳೇದು, ಯಾವ ತರ
ಅಂದರೆ ಒಳ್ಳೆ ಪಬ್ಲಿಷರ್ ಇರ್ತಾರಲ್ಲ ಆ ಥರ ಬುಕ್ಸ್ ಹೆಸರು ಹೇಳಿ ರೆಕಮೆಂಡ್ ಮಾಡಿ. ತುಂಬ ಖುಷಿ ಆಗುತ್ತೆ ನನಗೆ. ನನಗೂ ಇವಾಗ ಫಸ್ಟ್ ಟೈಮ್ ಎಲ್ಲ ಒಂಥರ ಹೊಸದಾಗಿದೆ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಗೊತ್ತಾಗ್ತಾ ಇಲ್ಲ. ಸೊ ಯಾವ್ದಾದ್ರು ಇವಾಗ ಲೆಕ್ಚರ್ಸ್ ಯೂಟ್ಯೂಬಲ್ಲಿ ಯಾವ್ದಾದ್ರು ಒಳ್ಳೆ ಯಾರು ಹೇಳ್ಕೊಡೋರಿದ್ರೆ ಅದೆಲ್ಲ ಪ್ಲೀಸ್ ಸಜೆಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಎಷ್ಟು ಹೊತ್ತು ಓದ್ತೀರಾ, ಯಾವ ರೀತಿ ಓದ್ತೀರಾ ಅದ್ರ ಬಗ್ಗೆ ಕೂಡ ಸಜೆಷನ್ ಕೊಡಿ ಅವಳಿಗೆ. ನೀಟಿಗೆಲ್ಲ ಯಾವ ತರ ಮತ್ತೆ ಕೋಚಿಂಗ್ ಎಲ್ಲ ಯಾವ ರೀತಿ ಇದು ಮಾಡಬೇಕು ಅವಳಿಗೆ ಕೊಡ್ತಾರೆ. ಬಟ್ ಕೆಲವೊಮ್ಮೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಇರುತ್ತೆ. ಹಾಗೆ ಯಾರೋ ಒಂದಿಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಖುಷಿ 10th ಟ್ಯೂಷನಿಗೆ ಹೋಗ್ತಾ ಇಲ್ಲ ಅಂತೇಳಿ. ಇಲ್ಲ, ಖುಷಿ ಟ್ಯೂಷನಿಗೆ ಹೋಗ್ತಾ ಇರಲಿಲ್ಲ. ಅವಳು ಯಾವಾಗಲೂ ಟ್ಯೂಷನಿಗೆ ಹೋಗಿರಲಿಲ್ಲ. ಅವಳು ಸ್ಕೂಲಲ್ಲಿ ಏನು ಕಲಿಸಿದ್ರೋ ಅದನ್ನೇ ಓದ್ಕೋತಾ ಇದ್ಲು. ಹಾಗೆಯೇ ಕೆಲವೊಂದು ಯೂಟ್ಯೂಬಲ್ಲೂ ಕೂಡ ನೋಡ್ಕೊಳ್ತಾ ಇದ್ಲು ಅವಳು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.